ವೆಲ್ಕಮ್ ಬ್ಯಾಕ್. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತ ಶಟ್ಟರ್ ಮತ್ತೆ ಸವದಿಗೆ ಸ್ಥಾನಮಾನ ಸಿಗುತ್ತಾ, ಯಾವ ರೀತಿಯಾದಂತ ಸ್ಥಾನಮಾನವನ್ನ ಕೊಡ್ಲಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬಿಕಾಸ್ ಈ ಇಬ್ಬರನ್ನೇ ಇಟ್ಕೊಂಡು ಕಾಂಗ್ರೆಸ್ ಇಲ್ಲಿ ದಾಳವನ್ನ ಉಳಿಸ್ತು. ಲಿಂಗಾಯತರಿಗೆ ನೋಡಿ ಯಾವ ರೀತಿಯಾಗಿ ಅವಮಾನ ಮಾಡ್ತಾ ಇದ್ದಾರೆ, ಸ್ಥಾನಮಾನ ಇಲ್ಲ, ಇಲ್ಲಿ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಇವ್ರು ಯಾವ ರೀತಿಯಾಗಿ ಸ್ಥಾನಮಾನ ಕೊಡ್ತಾರೆ ಕರ್ಕೊಂಬಂದಂತ ಈ ಇಬ್ಬರು ಪ್ರಮುಖ ನಾಯಕರಿಗೆ ಅನ್ನುವಂತ ಕುತೂಹಲ ಇದೆ. ವಲಸಿಗರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಿಕ್ಕೆ ಸಿಎಂ ಮತ್ತು ಡಿಸಿಎಂ ಚಿಂತನೆ ಮಾಡಿದ್ದಾರಂತೆ. ಜಗದೀಶ್ ಶೆಟ್ಟರ್ ಅವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನ ಲಕ್ಷ್ಮಣ್ ಸವದಿ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಿಕ್ಕೆ ಚಿಂತನೆ ನಡೆದಿದೆಯಂತೆ. ಸವದಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಕೊಡುವಂತ ಸಾಧ್ಯತೆ ಇದೆ. ಇಬ್ಬರಿಗೂ ಕೂಡ ಸೂಕ್ತ ಸ್ಥಾನಮಾನ ನೀಡುವಂತ ಭರವಸೆಯನ್ನ ನೀಡಿದ್ರು ನಾಯಕರು. ಆ ಭರವಸೆ ಯಾವ ರೀತಿಯಾಗಿ ಈಡೇರಿಸ್ತಾರೆ, ಯಾವ ರೀತಿಯಾಗಿ ಸ್ಥಾನಮಾನ ಅನ್ನುವಂಥದ್ದೇ ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಇವರಿಬ್ರು ಕೂಡ ಮಾಮೂಲಿ ಯಾರೊಬ್ರು ಶಾಸಕರಾಗಿದ್ದಂಥವ್ರು ಕಾಂಗ್ರೆಸ್ಗೆ ಬಂದಿದ್ದಲ್ಲ, ಒಬ್ರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಈಗ ಮಾಜಿ ಮುಖ್ಯಮಂತ್ರಿಗಳು, ಓಕೆ, ಇನ್ನೊಬ್ರು ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮಾಜಿ ಉಪಮುಖ್ಯಮಂತ್ರಿಗಳು. ಇವರಿಬ್ಬರಿಗೆ ಒಬ್ಬರಿಗೆ ಯೋಜನಾ ಪ್ರಾಧಿಕಾರದ ಉಪಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಗೌರವನ, ಹಾಗೆ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ರಾಜಕೀಯ ಕಾರ್ಯದರ್ಶಿ ಅನ್ನುವಂಥದ್ದು ಸ್ಥಾನಮಾನನ ಅಂತ ಪ್ರಶ್ನೆ ಬರುತ್ತೆ. ಇವ್ರು ಕೊಡ್ಬೋದು, ಅವ್ರು ಒಪ್ಕೊಳ್ಬೇಕಲ್ಲ. ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಗೆದ್ದು ಬೀಗಿರುವಂತ ರಾಜ್ಯ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಗೆದ್ದು ಬೀಗುವಂತ ಒಂದು ಅನಿವಾರ್ಯತೆ, ದೊಡ್ಡ ಸವಾಲು ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೆ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಇವರಿಬ್ಬರಿಗೂ ಕೂಡ ಇದೀಗ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ನಲ್ಲಿ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಜಗದೀಶ್ ಶೆಟ್ಟರ್ ಅವರು ಪರಾಭವಗೊಂಡಿರ್ತಕ್ಕಂಥದ್ದು, ಮತ್ತೊಂದ್ ಕಡೆಯಾಗಿ ಲಕ್ಷ್ಮಣ್ ಸವದಿ ಅವರು ಅಥಣಿ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಆದ್ರೆ 34 ಸಚಿವ ಸ್ಥಾನವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಅದರಂತೆ ಇಬ್ಬರಿಗೂ ಕೂಡ ಒಂದ್ ವೇಳೆ ಕೊಡದೇ ಇದ್ರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಏನೋ ಈಗಾಗಲೇ ಕಾಂಗ್ರೆಸ್ ಹತ್ತ ಮುಖ ಮಾಡಿರ್ತಕ್ಕಂಥ ವೀರಶೈವ ಲಿಂಗಾಯತ ಮತಗಳು ದ್ವಿಮುಖವಾಗುವಂತ ಒಂದು ಸಾಧ್ಯತೆಗಳಿರ್ತವೆ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರ ಪದತ್ಯಾಗದ ಬಳಿಕ ವೀರಶೈವ ಲಿಂಗಾಯತ ಮತಗಳು ಕಾಂಗ್ರೆಸ್ ನತ್ತ ಮುಖ ಮಾಡಿದ್ರು. ಅದರ ಒಂದು ಮುಂದುವರೆದ ಭಾಗವಾಗಿಯೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ನತ್ತ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಇಬ್ಬರು ನಾಯಕರಿಗೆ ಸೂಕ್ತ ಸ್ಥಾನಮಾನವನ್ನ ಅಂದ್ರೆ ಸಂಪುಟ ದರ್ಜೆ ಸ್ಥಾನಮಾನವನ್ನ ಕೊಡೋದ್ರ ಮುಖಾಂತರ ವೀರಶೈವ ಲಿಂಗಾಯತ ಮತಗಳ ಮೇಲೆ ಮತ್ತಷ್ಟು ಹಿಡಿತವನ್ನ ಸಾಧಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಂತೆ ಜಗದೀಶ್ ಶೆಟ್ಟರ್ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸಿಎಂ ಮತ್ತೆ ಡಿಸಿಎಂ ಅವರು ಚಿಂತನೆಯನ್ನ ನಡೆಸಿದ್ದಾರೆ ಅಂತ. ಇತ್ತ ಲಕ್ಷ್ಮಣ್ ಸವದಿಗೂ ಕೂಡ ಅಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಅಥವಾ ಸಂಪುಟ ದರ್ಜೆಯ ಯಾವ್ದಾದ್ರು ಒಂದು ಸ್ಥಾನಮಾನವನ್ನ ಕೊಡೋದಕ್ಕೆ ಇಬ್ಬರು ಉಭಯ ನಾಯಕರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಿಂದ ದೂರದೃಷ್ಟಿಯಾಗಿ ಇಟ್ಕೊಂಡಿರ್ತಕ್ಕಂಥ ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಇಂಥದೊಂದು ತಂತ್ರಕ್ಕೆ ಮುಂದಾಗಿದ್ದಾರೆ. ಒಂದ್ ವೇಳೆ ಈ ಇಬ್ಬರು ನಾಯಕರಿಗೆ ಏನಾದ್ರೂ ರಾಜಕೀಯ ಅಂದ್ರೆ ಸಂಪುಟ ದರ್ಜೆ ಸ್ಥಾನಮಾನ ಸಿಗದೇ ಇದ್ರೆ ಅದು ವೀರಶೈವ ಲಿಂಗಾಯತ ಮತಗಳ ಚೆದ್ರು ಹೋಗುವಂತ ಒಂದು ಸಾಧ್ಯತೆಗಳಿದೆ. ಸೊ ಹೀಗಾಗಿಯೇ ಆ ಒಂದು ಕಾಂಗ್ರೆಸ್ ಹತ್ತ ಮುಖ ಮಾಡಿರ್ತಕ್ಕಂಥ ವೀರಶೈವ ಲಿಂಗಾಯತ ಮತಗಳನ್ನ ಮತ್ತಷ್ಟು ಹಿಡಿತ ಸಾಧಿಸ್ಬೇಕು, ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಥದೊಂದು ರಣತಂತ್ರಕ್ಕೆ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಒಂದು ತಂತ್ರಗಾರಿಕೆಯನ್ನ ಎಳೆದಿದ್ದಾರೆ ಅಂತ ಹೇಳೋಣ. ಇವ್ರು ಏನೇ ಸ್ಥಾನಮಾನ ಕೊಟ್ರು ಇವ್ರು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವರಿಂದ ಕಳ್ಕೊಂಡಿದ್ದೇನು ಇಲ್ಲ, ಪಡ್ಕೊಂಡಿದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ನ್ಯಾಯ ಕೊಡ್ತಾರೆ ಅನ್ನುವಂಥದ್ದೇ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.